ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಸಿಬ್ಬಂದಿಗೆ ರಕ್ಷಣೆ ಇಲ್ವಾ ಎನ್ನುವ ಮಾತು ಇದೀಗ ಕೇಳಿ ಬರ್ತಾ ಇದೆ. ಕೇವಲ ಮಾತು ಅಲ್ಲ, ಆ ಘಟನೆ ಇದಕ್ಕೆಲ್ಲ ಕಾರಣವಾಗ್ತಾ ಇದೆ. ಜೀವ ಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಜೈಲಿನ ಸಿಬ್ಬಂದಿ? ರೂಲ್ಸ್ ಫಾಲೋ ಮಾಡು ಅಂತ ಹೇಳಿದ್ದಕ್ಕೆ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಜೈಲಿನ ವಾರ್ಡರ್ ವಿನೋದ್ ಲೋಕಾಪುರ ಮೇಲೆ ಹಲ್ಲೆಯಾಗಿದೆ. ಕೆಲ ದಿನಗಳಿಂದ 4-5 ಬಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೀತಾ ಇದೆ. ಹಲ್ಲೆಗೊಳಗಾದಂಥ ವಿನೋದ್ಗೆ ಬಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಖೈದಿ ರಾಹಿಲ್ ಅಲಿಯಾಸ್ ರೋಹನ್ನಿಂದ ಮರಣಾಂತಿಕ ಹಲ್ಲೆ. ಆಸ್ಪತ್ರೆಗೆ ಹೋಗಲು ಸ್ಥಳೀಯ ಸಿಬ್ಬಂದಿ ಅನುಮತಿ ಬೇಕಾಗುತ್ತೆ. ತಡವಾಗಿ ಅನುಮತಿ ನೀಡಿದ್ರು ಅಂತ ವಿನೋದ್ ಮೇಲೆ ಹಲ್ಲೆ ಮಾಡಲಾಗಿದೆ. ಈ ಹಿಂದೆ ಸಿಬ್ಬಂದಿ ಮೇಲೆ ಹಲ್ಲೆ ಆದರೂ ಕೂಡ ಕ್ರಮ ಆಗಿಲ್ಲ ಅಂತ ವಿನೋದ್ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಸರ್, ನನ್ನ ಮೇಲೆ ಅಸಾಲ್ಟ್ ಆಗಿದ್ದು ನಿಜ ಸರ್. ಅದು ಮೇಲಾಧಿಕಾರಿಗೆ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ, ವರದಿ ಮಾಡಿದ್ದೀನಿ, ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸರ್. ಆಯಿತು, ಇನ್ನು ಮುಂದೆ ಯಾವ್ದು ಬಿಟ್ಟಿದ್ದು ಸರ್? ಯಾವಾಗ ಒಬ್ಬ ಖೈದಿ ಮಾಡಿದ್ದೆ ಸರ್. ರೂಲ್ಸ್ ಬ್ರೇಕ್ ಮಾಡಿದ್ದೆ ಸರ್. ಕಾರಾಗೃಹ ನಿಯಮಗಳ ರೂಲ್ಸ್ ಬ್ರೇಕ್ ಮಾಡಿದ್ದೆ ಸರ್. ಅದಕ್ಕೆ ಏಕಾಏಕಿ ಅವನೇ ಅಲ್ಲೇ ಮಾಡಿದ್ದೆ ಸರ್. ನೀವು ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಮ ಅಲ್ಲೇ ಮಾಡಿ ಯಾರು ರಾಯಿಲ್ ಅಂತ ಬಂದು ಎಲ್ಲಿ ಉಂಟು ಹಾಸನ್ ಗುಂಡ ಬಂದಿರಿ. ಯಾವ ಕೇಸ್ ಅಂತ ಗೊತ್ತಿಲ್ಲ. ಯಾವಾಗ ಆಗಿದ್ರು ಕೇಸ್? ಯಾವಾಗ ಆಗಿದ್ರು ಘಟನೆ ಇದು? ನಿನ್ನೆ ಆಗಿದೆ. ರಾತ್ರಿನಾ ಸಂಜೆ ಆಗಿದೆ. ಯಾವ ರೀತಿ ಅಲ್ಲೇ ಅಂದ್ರೆ ಏನು ತೊಗೊಂಡಲ್ಲ? ಏನು ತೊಗೊಂಡು ಕೈಲಿ ಕಪ್ಪಾಳ ಎಲ್ಲಿ ಇಲ್ಲಿ ಒಟ್ಟಿಗೆ ಹೊಡೆದು ಹಿಂಗೆಲ್ಲ ಮಾಡಿದ್ದಾರೆ. ಅಲ್ಲಿ ನಿಮ್ಗೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ? ಅದೇ ಕೈಲಿ ಹಲ್ಲೆ ಮಾಡಿದ್ದಾರೆ. ಕೈಲಿ ಹಲ್ಲೆ ಅವಾಚ್ಯ ಶಬ್ದಗಳಿಂದ ಬೈದಾರೆ. ಹಾಂ, ಗೊತ್ತಿದ್ದಾರೆ. ಏನು ಎದುರು ಸಲುವಾಗಿ? ಅದು ರೂಲ್ಸ್ ಬ್ರೇಕ್ ಮಾಡಿದ್ರು. ಅಂದರೆ ಅದು ಅತಿ ಬಿಗಿ ಭದ್ರತಾ ವಿಭಾಗದಲ್ಲಿ ಅವನ್ನ ಹಾಕಿರ್ತೀವಿ. ಅಂದರೆ ಅವನು ಹೊರಗಡೆ ಹೋಗ್ಬೇಕಾದ್ರೆ ಹೊರಗಡೆಯಲ್ಲಿ ಜುಡಿಷಿಯಲ್ ವಿಭಾಗಕ್ಕೆ ಅಥವಾ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಬ್ಬ ಎಸ್ಕಾರ್ಟ್ ಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಉಸ್ತುವಾರಿ ಪರ್ಮಿಷನ್ ಕೇಳ್ತಾನೆ ಅವನು. ಅಲ್ಲಿ ಉಸ್ತುವಾರಿ ಅಂದರೆ ಅತಿ ಬಿಗಿ ಭದ್ರತಾ ವಿಭಾಗದ ಉಸ್ತುವಾರಿ ಇದು ಕೇಳ್ತಾನೆ, ಇದು ಪರ್ಮಿಷನ್ ಕೇಳ್ತಾನೆ ಅವನು. ಪರ್ಮಿಷನ್ನ ಲೇಟ್ ಆಗುತ್ತೆ ಕೊಡೋಕ್ಕೆ. ಅದಕ್ಕೆ ಅವನು ಆ ರೀತಿ ಅಲ್ಲಿ ಮೇಲಧಿಕಾರಿಗೆ ರಿಪೋರ್ಟ್ ಕೊಟ್ಟರೆ? ಹಾಂ, ಕೊಟ್ಟೆ. ಭಯ ಆಗುತ್ತೆ. ಈಗ ಜೈಲೊಳಗೆ ಕೆಲಸ ಮಾಡೋಕ್ಕೂ ಭಯ ಆಗ್ತಾ ಇದೆ. ಹಂಗೇನಿಲ್ಲ ಸರ್. ಹಂಗೇನಿಲ್ಲ. ಏನು ಕೈದಿ ಹೆಸರು ಏನು ಗೊತ್ತಿರ್ತೀರಿ? ರಾಹಿಲ್ ಅಲಿಯಾಸ್ ರಾಹುಲ್ ಅಂತ. ರಾಹಿಲ್ ಅಲಿಯಾಸ್ ರಾಹುಲ್. ಎರಡು ದಿನ ಆಯ್ತು ಅವ್ನು ಬಂದು ಬೆಳಗ್ಗೆ? ಒಂದು 4-5 ತಿಂಗಳು, ಸುಮಾರು 4-5 ತಿಂಗಳು ಆಗಿರ್ಬೋದು.